ಸಾಮಾನ್ಯವಾಗಿ ನಾವು ಹಸಿ ಅಥವಾ ಒಣಮೆಣಸಿನಕಾಯಿಗಳನ್ನ ಕಚ್ಚಿದ್ರೆ ತಕ್ಷಣವೇ ಅದರ ಖಾರದ ಸ್ವಭಾವದಿಂದ ಕಣ್ಣಲ್ಲಿ ನೀರು ಬರುತ್ತೆ, ಜೊತೆಗೆ ಬಾಯಿಯಲ್ಲೂ ಕೂಡ ಬೆಂಕಿಯಂತೆ ಉರಿಯುತ್ತೆ. ಆದರೆ ಮೇಘಾಲಯದ ಜೈಂತಿಯಾ ಬೆಟ್ಟಗಳ ಬಟಾವು ಗ್ರಾಮದ ರೈತ ರಾಮ್ ಪೆತ್ರೋಹರವರಿಗಂತೂ ಮೆಣಸಿನಕಾಯಿ ದಿನನಿತ್ಯದ ಆಹಾರವಾಗಿಬಿಟ್ಟಿದೆ. ಆದರೂ ಅವರ ಕಣ್ಣಿನಲ್ಲಿ ಕಣ್ಣೀರು ಸುರಿಯದೆ, ಬೆವರು ಹರಿಸದೆ ಕಿಲೋಗ್ರಾಂಗಳಷ್ಟು ಒಣಮೆಣಸಿನಕಾಯಿ ತಿನ್ನಬಲ್ಲರು. ಆ ಕುರಿತು ಸುದ್ದಿ ಒಂದು ಈಗ ವೈರಲ್ ಆಗಿದೆ. ಹೌದು, ಈ ಅಚ್ಚರಿಯ ಪ್ರತಿಭೆಯಿಂದ ಅವರು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. 2011ರಲ್ಲಿ ಚಿತ್ರೀಕರಿಸಲಾದ ಸ್ಥಳೀಯ ವಿಡಿಯೋದಲ್ಲಿ ರಾಮ್ ಪೆತ್ರೋಹ್ ಒಟ್ಟಿಗೆ ಹಲವು ಕಿಲೋಗ್ರಾಂಗಳಷ್ಟು ಒಣಮೆಣಸಿನಕಾಯಿಗಳನ್ನು ತಿನ್ನುತ್ತಿರುವುದು ಎಲ್ಲರೂ ಬೆಚ್ಚಿ ಬೀಳುವಂತೆ ಮಾಡಿದೆ. ಮೇಘಾಲಯದ ಮನುಷ್ಯ 10 ಕೆಜಿ ಮೆಣಸಿನಕಾಯಿಯನ್ನ ತಿನ್ನಬಹುದು ಎಂಬ ಶೀರ್ಷಿಕೆಯೊಂದಿಗೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಲಾಗಿದ್ದ ಆ ವಿಡಿಯೋಗೆ ಲಕ್ಷಾಂತರ ವೀಕ್ಷಣೆ ಸಿಕ್ಕಿವೆ. ಈ ವಿಡಿಯೋದಲ್ಲಿ ರಾಮ್ ನಗುತ್ತಾ ಮೆಣಸಿನಕಾಯಿ ನನ್ನ ಜೀವನದ ಭಾಗ ಎಂದು ಹೇಳುತ್ತಾರೆ. ನಾನು ಬಾಲ್ಯದಿಂದಲೂ ಮೆಣಸಿನಕಾಯಿ ತಿನ್ನುತ್ತಿದ್ದೇನೆ, ಆದ್ದರಿಂದ ನನಗೆ ಖಾರ ಎಂದು ಅನಿಸೋದಿಲ್ಲ ಎಂದು ಅವರು ಹೇಳುವ ದೃಶ್ಯವು ಜನರಲ್ಲಿ ಅಚ್ಚರಿಗೊಳಿಸಿದೆ. ರಾಮ್ ರವರ ಆಹಾರ ಕ್ರಮವು ಮೆಣಸಿನಕಾಯಿಯ ಸುತ್ತಲೇ ಸುತ್ತುತ್ತದೆ. ಬೆಳಗ್ಗೆ ಅವರು ಮೆಣಸಿನಕಾಯಿ ಚಹಾದೊಂದಿಗೆ ದಿನವನ್ನ ಪ್ರಾರಂಭಿಸುತ್ತಾರೆ. ಮಧ್ಯಾಹ್ನ ಊಟದಲ್ಲಿ ಮೆಣಸಿನಕಾಯಿ ಮಿಶ್ರಿತ ಮಟನ್ ಕರಿ ತಿನ್ನುತ್ತಾರೆ. ಸಂಜೆ ತಿಂಡಿಯಾಗಿ ಹಸಿ ಮೆಣಸಿನಕಾಯಿಯನ್ನ ಕಚ್ಚುತ್ತಾರೆ. ಅವರ ಮಾತಿನಲ್ಲಿ ಮೆಣಸಿನಕಾಯಿ ನನ್ನ ಔಷಧ, ಅದು ನನಗೆ ಕಾಯಿಲೆ ತರೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ವಿಡಿಯೋ ವೈರಲ್ ಆದ ಬಳಿಕ ಅನೇಕ ಜನರು ರಾಮ್ ರವರ ಮೆಣಸಿನಕಾಯಿ ತಾಳ್ಮೆಯನ್ನ ಪರೀಕ್ಷಿಸಲು ಮುಂದಾದ್ರು. ಕೆಲವು ವರದಿಗಳ ಪ್ರಕಾರ ಅವರು ಒಣಮೆಣಸಿನಕಾಯಿ ಪೇಸ್ಟ್ನಿಂದ ಸ್ನಾನ ಮಾಡಿದ್ರೂ ಸಹ ಯಾವುದೇ ತೊಂದರೆಯನ್ನು ಅನುಭವಿಸಲಿಲ್ಲ. ಅವರ ದೇಹ ಸಂವೇದನೆಗೆ ಖಾರದ ಪರಿಣಾಮವಾಗಿರುವುದು ವಿಜ್ಞಾನಿಗಳಿಗೂ ಆಶ್ಚರ್ಯಕಾರಿಯಾಗಿದೆ. ಆದರೂ ಈ ಮಾಹಿತಿ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಇನ್ನು ಮೇಘಾಲಯದಲ್ಲಿ ಮೆಣಸಿನಕಾಯಿ ವ್ಯಾಪಕವಾಗಿ ಬೆಳೆಸಲಾಗುತ್ತದೆ, ಆದರೆ ರಾಮ್ ರವರಂತಹ ಮೆಣಸಿನಕಾಯಿ ಪ್ರಿಯರು ಅಲ್ಲಿ ವಿರಳ. ಅವರ ಹಳ್ಳಿಯ ಜನರು ರಾಮ್ನ ಎಲ್ಲ ಆಹಾರದಲ್ಲೂ ಮೆಣಸಿನಕಾಯಿ ಇರಲೇಬೇಕು, ಅನ್ನ, ಕರಿ, ಚಹಾ ಎಲ್ಲದರಲ್ಲೂ ಖಾರದ ಸುವಾಸನೆ ಎಂದು ಹೇಳುತ್ತಾರೆ. ಈ ರೀತಿಯ ವಿಶಿಷ್ಟ ಆಹಾರ ಪದ್ಧತಿಯು ಅವರನ್ನ ಸ್ಥಳೀಯ ಹೀರೋ ಆಗಿ ಮಾಡಿದೆ. ರಾಮ್ ರವರ ದೇಹ ಹೇಗೆ ಇಷ್ಟು ಪ್ರಮಾಣದ ಮೆಣಸಿನಕಾಯಿ ಖಾರದ ಅಂಶ ತಡೆಯಬಲ್ಲದು ಎಂಬುದನ್ನು ವಿಜ್ಞಾನಿಗಳು ಇನ್ನೂ ತಿಳಿದುಕೊಂಡಿಲ್ಲ. ಸಾಮಾನ್ಯವಾಗಿ ಹೆಚ್ಚು ಪ್ರಮಾಣದ ಮೆಣಸಿನಕಾಯಿ ಸೇವನೆಯು ಹೊಟ್ಟೆಯ ಉರಿ, ಅಜೀರ್ಣ ಅಥವಾ ಬಾಯಿಯ ಸುಡವನ್ನ ಉಂಟು ಮಾಡುತ್ತದೆ. ಆದರೆ ರಾಮ್ ರವರಲ್ಲಿ ಯಾವುದೇ ಅಸಹಜ ಲಕ್ಷಣಗಳು ಕಾಣಿಸಿಲ್ಲ. ಅದು ಅವರ ದೇಹದ ವಿಶಿಷ್ಟ ರಾಸಾಯನಿಕ ಪ್ರಕ್ರಿಯೆಯ ಪರಿಣಾಮವಾಗಿರಬಹುದು ಎಂದು ವೈದ್ಯರು ಅಂದಾಜಿಸಿದ್ದಾರೆ. ಮೆಣಸಿನಕಾಯಿಯಲ್ಲಿ ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ ಮತ್ತು ಕ್ಯಾಪ್ಸಿಸನ್ ಇರೋದರಿಂದ ರಕ್ತ ಸಂಚಾರ ಸುಧಾರಣೆ, ಶರೀರದ ತಾಪಮಾನ ನಿಯಂತ್ರಣ ಮತ್ತು ಸೋಂಕು ನಿರೋಧಕ ಶಕ್ತಿ ಹೆಚ್ಚಳಕ್ಕೆ ಸಹಕಾರಿಯಾಗಿದೆ. ಆದರೆ ಅತಿ ಪ್ರಮಾಣದ ಖಾರ ಸೇವನೆಯು ಎಲ್ಲರಿಗೂ ಸೂಕ್ತವಲ್ಲ. ರಾಮ್ ರವರಂತಹ ವ್ಯಕ್ತಿಗಳ ತಾಳ್ಮೆ ಅಪರೂಪದ ಶಕ್ತಿ ಎಂದು ತಜ್ಞರು ಹೇಳುತ್ತಾರೆ.